ಕಾಫಿ ಕುಡಿ. This is one of the kind of bile of the following of the ಸೌದೆ ಬಿದ್ದಿದ್ದು ಯಾವುದೇ ಇರ್ತಲ್ಲ ಜನ. ಯಾಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋದು ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಮಾಡ್ತಿರೋ ಬ್ಲಾಗ್ ಉದ್ದೇಶ ಏನು ಅಂದರೆ 6-7 ಇಯರ್ಸ್ ಆದಮೇಲೆ ನನ್ನ ಫ್ರೆಂಡು ನಮ್ಮ ಮನೆಗೆ ಬಂದಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ಇಷ್ಟು ವರ್ಷ ಬಂದ್ಬಿಟ್ಟು ನಾವು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಮದುವೆ ಆಗೋಗಿತ್ತು, ಮಕ್ಕಳಾಗಿತ್ತು. ಸೊ ಹಾಗಾಗಿ ತುಂಬ ಬ್ರೇಕ್ ಇತ್ತು. ಫೈನಲಿ ಇವತ್ತು ನಾವು ಮೀಟ್ ಮಾಡಿದ್ವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಸಮ್ವೇರ್. ಅದು ಎಲ್ಲಿಗೆ ಅಂದರೆ ನೀವು ಈ ವಿಡಿಯೋ ನೋಡಲೇಬೇಕು. ಆ್ಯಂಡ್ ಫಸ್ಟ್ ಐ ಇಂಟ್ರೊಡ್ಯೂಸ್ ಆಗಿ. ಸೊ ಶಿ ಇಸ್ ಮೈ ಫ್ರೆಂಡ್ ಗೌತು. ನಮ್ಮ ಪಿ ಯು ಫ್ರೆಂಡ್. ಹೌದು, ಪಿ ಯು ಇಂದ ನಾವೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು. ಆಮೇಲೆ ಡಿಗ್ರಿಯಲ್ಲಿ ಫೈನಲ್ ಇಯರ್ ಇದ್ದಾಗ ಸೊ ನಾವೆಲ್ಲ ಡಿವೈಡ್ ಆಗಿದ್ದು. ಆವಾಗ ಮದುವೆ ಆಯಿತು ಗೌತದು. ಸೊ ಅವಳು ತಮಿಳ್ನಾಡು ಹೊರಟೋದ್ಲು. ಸೊ ತುಂಬಾ ಡಿಸ್ಟೆನ್ಸ್ ಆಗೋಯ್ತು. ಬ್ಯಾಂಗ್ಳೂರ್ ಟು ತಮಿಳ್ನಾಡು ತುಂಬ ದೂರ. ಸೊ ಫೈನಲಿ ಇವತ್ತು ಟೈಮ್ ಬಂದಿದೆ ಮೀಟ್ ಮಾಡೋದಕ್ಕೆ. ಗೌತ ಹೇಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿದೆ. ಹೆಂಗೆ ಚೆನ್ನಾಗಿದೆ ಅಂದರೆ 7 ವರ್ಷ ಆಯ್ತಲ್ಲ ಮೀಟ್ ಆಗಿ. ಒಂಥರ ಏನೋ ಇವಾಗ ಒಂದು ಸ್ವಲ್ಪ ಖುಷಿ ತುಂಬ ಇದೆ ನನಗೆ. ಮನೆಗೆ ಬಂದಿತ್ತು. ನಮ್ಮ ಮನೆಗೆ ಬಂದ್ಲು ಮಧ್ಯಾಹ್ನನೇ. ಸೊ ನಾವು ಕುತ್ಕೊಂಡು ಮಾತಾಡಿದ್ವಿ, ಸ್ವಲ್ಪ ಹೊತ್ತು ಊಟ ಮಾಡಿದ್ವಿ. ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ಲೀಸ್ ಈ ವಿಡಿಯೋನ ನೋಡಿ ವೆಯ್ಟ್ ಮಾಡಿ. ಆ್ಯಂಡ್ ಈ ಥರ ಜರ್ನಿ ನಾನು ಇವತ್ತವರೆಗೂ ಯಾರ ಜೊತೆನೂ ಮಾಡಿಲ್ಲ. ನನ್ನ ಸ್ಕೂಲ್ ಫ್ರೆಂಡ್ ಆಗಿರಲಿ, ಕಾಲೇಜ್ ಫ್ರೆಂಡ್ಸ್ ಆಗಿರಲಿ, ಡಿಗ್ರಿ ಫ್ರೆಂಡ್ಸ್ ಜೊತೆ ಆಗಿರಲಿ. ಆ್ಯಂಡ್ ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷ ಗ್ಯಾಪ್ ಇದೆ ಅಲ್ವಾ. ಸೊ ಆ ಗ್ಯಾಪ್ನ 2-3 ಡೇಸಲ್ಲಿ ಕವರ್ ಮಾಡೋಣ ಅಂತ ಇದ್ದೀವಿ. ಸೊ ಎಂಜಾಯ್ ಮಾಡುವ ಬನ್ನಿ, ನಮ್ಮ ಜೊತೆ ಫುಲ್ ಫನ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಫುಲ್ ವಿಡಿಯೋ ನೋಡಿ. ಇವತ್ತು ಬೇರೆ ಏನಾದರೂ ಇದೆಯಾ? ಇಲ್ಲ, ನೋಡ್ಬೇಕಷ್ಟೇ. ವೆಯ್ಟ್ ಮಾಡಿ. ಇಷ್ಟು ವರ್ಷ ಆದಮೇಲೆ ನಾನು ನೋಡ್ತಾ ಇದ್ದೆ. ನಿಮ್ಮ ಫೀಲಿಂಗ್ ಏನು ಅನಿಸ್ತದೆ? ನಿಮ್ಗೆ ಏನು ಅನಿಸ್ತದೆ? ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ನಿಮ್ಮ ಹತ್ರ ತುಂಬ ವಿಷಯ ಮಾತಾಡಬೇಕು. ಈ ವಿಡಿಯೋ ನೋಡಿ ಸ್ವಲ್ಪನೇ ನಾವೆಲ್ಲ ಹೇಳ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ಗಳು ಹೇಳ್ತೀವಿ. ಮಮ್ಮ ಇವತ್ತು ನಾವು ಹೋಗ್ತೀವಿ ಅಂತ ಒಂದು ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದೆಯಮ್ಮ ಮೀ? ನೋಡಿ, ಬೀಟ್ರೋಟ್ ಪಲ್ಯ. ಬೀಟ್ರೋಟ್ ಪಲ್ಯಗೆ ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಮಾಡ್ತಾ ಇದ್ದಾರೆ. ಗೌತುನೇ ಮಾಡ್ತೀನಿ ಅಂತ ಅಂದ್ಲು ಅಡುಗೆ. ಬಟ್ ಗೆಸ್ಟ್ ಮಾಡ್ಸಕ್ ಬಿಟ್ಟು ಬೇಡ, ಗೆಸ್ಟ್ ಅಲ್ಲ. ನಿನಗೆ ಯಾಕೆ ಶ್ರಮ? ಏನ್ ಅನ್ಸ್ತಿದೆ ಮಮ್ಮಿ ನಮ್ಮ ಫ್ರೆಂಡ್ ಬಂದಿರೋದಕ್ಕೆ? ಭಾಳ ಖುಷಿ ಆಯ್ತಪ್ಪ. ಇವಾಗ ನಾವು ಆಚೆ ಹೋಗ್ತಾ ಇದೀವಲ್ಲ, ಫೀಲ್ ಆಗ್ತಾ ಇಲ್ವಾ? ನೋ ಫೀಲ್. ನಿಮ್ಮ ಫ್ರೆಂಡ್ ನೋಡ್ತಾ ಇದ್ದೀರಲ್ಲ, ಖುಷಿ ಆಯ್ತು. ವಾವ್, ಸೋ ಸ್ವೀಟ್. ಕಾಲೇಜ್ ಫ್ರೆಂಡ್ ಅಲ್ವಾ, ನಮಗೆ ಖುಷಿ ಆಗುತ್ತೆ. ಇಷ್ಟು ವರ್ಷಗಳ ಮೇಲೆ ನೀವಾದ್ರೂ ಆ ಥರ ಓದಿ ಫ್ರೆಂಡ್ಸಿಗೆ ಇಟ್ಕೊಂಡಿದ್ದೀರಾ. ನಾವು ಓದಿಲ್ಲ, ಬರ್ದಿಲ್ಲ. ನೀವಾದ್ರೂ ಫ್ರೆಂಡ್ಸ್ ಇಟ್ಕೊಂಡು ಹಾಲು ಎಂಜಾಯ್ ಮಾಡ್ತಾ ಇದ್ದೀರಾ. ನೀವು ಖುಷಿಯಾಗಿರಿ. ಎಂಜಾಯ್ ಮಾಡ್ದಿಲ್ಲ, ಇವಾಗ ಇನ್ನ ಸ್ಟಾರ್ಟ್ ಆಗಿದೆ. ಮದ್ವೆ ಆದಾಗಿಂದ ಸಿಕ್ಕಿಲ್ಲ ಮಗು, ಇವಾಗ ಸಿಕ್ಕಿದಾಳೆ. ಇಲ್ಲಿ ಅವಳ ಲೈಫಲ್ಲಿ ಎಂಜಾಯ್ ಮಾಡಲಿ, ಖುಷಿಯಾಗಿರ್ಲಿ. ಈ ಟೈಮಲ್ಲಿ ಭಾಳ ಖುಷಿಯಾಗಿರ್ಬೇಕಲ್ಲ. ಕಾಲೇಜಲ್ಲಿ ಅಕ್ಕವ್ರಿಗೆ ತುಂಬಾ ಫ್ಯಾನ್ಸ್ ಇದ್ರು. ಇವಾಗ ಮದ್ವೆ ಆಗಿ ಮಗು ಆಗಿದೆ. ಈಗ ಅವರೇ ಫ್ಯಾನ್ಸ್, ಮಕ್ಕಳೇ ಫ್ಯಾನ್ಸ್, ಎಲ್ಲ ಅವರೇ ಇವಾಗ. ಸೊ ಈಗ ಪ್ಯಾಕ್ ಎಲ್ಲ ಆಯಿತು, ಹೋಗ್ತಾ ಇದ್ದೀವಿ. ಹೋಗಿ ಬರ್ತೀವಮ್ಮ. ಬರ್ತೀವಿ ಆಂಟಿ, ಹುಷಾರು. ಬ್ಯಾಗ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಸರಿ, ಬಾಯ್ ಬಾಯ್ ಬಾಯ್, ಟಾಟಾ ಬಾಯ್. ಥ್ಯಾಂಕ್ ಯು. ಬಾಯ್, ಇಂಚರ ಹುಷಾರು. ಬಾಯ್. ಹುಷಾರಕ್ಕ. ಈಗ ಜಸ್ಟ್ ನಾವು ಮೈಸೂರು ಬ್ಯಾಂಕ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಗೌತು, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಎಷ್ಟು ದಿವಸ ಆದಮೇಲೆ ಬೆಂಗಳೂರಿಗೆ ಬಂದಿದೆಯಾ? ತುಂಬ ಸೂಪರ್ ಆಗಿದೆ. ಇಷ್ಟು ದಿನ ಅಲ್ಲಿ ತಮಿಳ್ನಾಡಲ್ಲಿ ಇದ್ದು ಬೋರ್ ಆಗೈತೆ. ತುಂಬ ವರ್ಷಗಳಾಯ್ತು ಬೆಂಗಳೂರಿಗೆ ಬಂದು. ಅದು ಬೇರೆ ಟ್ರಿಪ್ ಹೋಗ್ತಾ ಇದೆಯಲ್ಲ ಫ್ರೆಂಡ್ಸ್ ಜೊತೆ, ಇನ್ನೂ ಖುಷಿಯಾಗಿದೆ. ವೆಯ್ಟ್ ಮಾಡಲೇಬೇಕು ನೋಡೋದಕ್ಕೆ. ಸೊ ಯಾರೂ ಇಲ್ಲ ರೋಡಲ್ಲಿ. ಆಟೋ ಒಂದಿದೆ, ಗಾಡಿಗಳು ಸ್ವಲ್ಪ ಇದೆ. ಫೈನಲಿ ಬಸ್ ಒಳಗಡೆ ಬಂದಿದ್ದೀವಿ. ಬಸ್ಸಲ್ಲಿ ಇದ್ದೀವಿ. ಫಸ್ಟ್ ಫ್ರೆಶ್ ಏರ್ ಬೇಕು ಅಂದ್ಬಿಟ್ಟು ವಿಂಡೋ ಓಪನ್ ಮಾಡ್ಕೊಂಡಿದ್ದೀವಿ. ನನಗೆ ಫ್ರೆಶ್ ಏರ್ ಇಲ್ಲ ಅಂದರೆ ತುಂಬಾ ಕಷ್ಟ.
ನಾವೆಲ್ಲನೂ ಎತ್ಕೊಂಡಿದ್ದೀರಿ. ಎಷ್ಟು ಲಗೇಜ್ ಎತ್ಕೊಂಡಿದ್ದೀರಿ ನಾನು ತೋರಿಸ್ತೀನಿ. ಆದರೆ ಒಂದೇ ಒಂದು ಚಿಕ್ಕದ ಬೆಡ್ಶೀಟ್ ಕೂಡ ಎತ್ಕೊಂಡಿಲ್ಲ, ಅಷ್ಟು ದಡ್ರು. 3 ದಿವಸದ ಟ್ರಿಪ್ಪು ಇದು. ಎಷ್ಟು ಲಗೇಜ್ ಎತ್ಕೊಂಡಿದ್ದೀರಿ ಅಂದರೆ ಒಂದು ವಾರ ಒಂದು ತಿಂಗಳು ಇರೋ ಥರ ತಗೊಂಡಿದ್ದೀವಿ. ಇವತ್ತು ಹಿಂಗೆ ಮಾತಾಡಿಕೊಂಡು ಕುತ್ಕೊಂಡು ಆಮೇಲೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಿದ್ದೆ ಮಾಡೋಣ ಅಂತ ಇದ್ವಿ. ನಿದ್ದೆ ಬಂದರೆ ಮಲ್ಕೋತೀವಿ, ಇಲ್ಲ ಅಂದರೆ ಹಿಂಗೆ ಎದ್ದಿರ್ತೀವಿ. ಬೆಳಗಿನ ಜಾವ ಫಸ್ಟ್ ಟೈಮ್ ನಾನು ಈ ಥರ, ಅವಳು ಈ ಥರ ಟ್ರಾವೆಲ್ ಮಾಡ್ತಾ ಇರೋದು ಫಸ್ಟ್. ಹೆಂಗೆ ಅನ್ಸುತ್ತೆ ಗೊತ್ತು? ಮಕ್ಕಳನ್ನ ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದು ಬೇರೆ ಅಲ್ವಾ? ಅದು ಬೇರೆ ಫೀಲ್ಡ್, ಇದು ಬೇರೆ. ಚೆನ್ನಾಗಿದೆ ಅಲ್ಲ? ಸ್ವಲ್ಪ ಬ್ರೇಕ್ ಬೇಕು ಲೈಫ್ಗೆ. ಯಾವಾಗೂ ಗಂಡ ಮಕ್ಕಳು ಅಂತ ಈವ್ನಿಂಗ್ ಅಂತ ಕೆಲಸ ಮಾಡಿ ಇವತ್ತು ಸ್ವಲ್ಪ ಫ್ರೀ, ಒಂದು ಏನೋ ಎಂಜಾಯ್ಮೆಂಟ್ ಮಾಡಿ. ಸೊ ಇವಾಗ ಅವಳು ಸ್ವಲ್ಪ ಫ್ರೀ ಮೈಂಡೆಡ್ ಆಗಿ ಬರ್ತಾಳೆ. ಎಲ್ಲ ಬರ್ತಾರೆ ಅನ್ಕೊಂಡಿದ್ವಿ, ಎಲ್ಲರನ್ನೂ ನಾವು ಅಂದ್ಕೊಂಡ್ವಿ ತುಂಬ ಈಸಿ ನಾವಿಬ್ಬರೇ ಹೋಗೋದು ಅಂತ ಒಂದೇನೋ ಒಂಥರ ಅನ್ನಿಸ್ತಿತ್ತು. ಬಟ್ ಇವಾಗ ಅನ್ನಿಸ್ತಿದೆ ನಾವು ಎಷ್ಟು ಅಂದರೆ ಅಷ್ಟು ನೆನೆಸ್ಕೊತಾ ಇದ್ದೀವಿ. ವಿದ್ಯಾ, ಅನಿತಾ, ಲತಾ ಮತ್ತು ಯಾರ್ಯಾರು, ಶ್ವೇತಾ, ವಂದನಾ, ನಮ್ಮ ಗ್ರೂಪ್ ಯಾರ್ಯಾರಿದ್ರಿ ನಿಮ್ಮನ್ನೆಲ್ಲ ಮಿಸ್ ಮಾಡಿಕೊಂಡು ಹೋಗ್ತಾ ಇರೋದು. ನೀವು ಹೇಳಿದ ಟೈಮಲ್ಲಿ ನಮ್ಮ ಸಿಚುವೇಶನ್ ಹಾಗಿತ್ತು, ಇದು ಮಾಡೋಕ್ಕಾಗಲಿಲ್ಲ. ಬಟ್ ಸರಿ ಅರ್ಥ ಮಾಡ್ಕೊಂಡು ಸೊ ನೆಕ್ಸ್ಟ್ ಟೈಮ್ ಇತ್ತು ಅಂದರೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಇದೊಂದು ತುಂಬ ಮಿಸ್ ಮಾಡ್ಕೊತೀವಿ, ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀವಿ. ಹೇಳ್ಬೇಕನ್ನಿಸ್ತು ಹೇಳ್ತೀವಿ. ಹೇಗಿದೆ ಗೊತ್ತಾ ವ್ಯೂ? ಈ ವ್ಯೂಗೋಸ್ಕರ ಕಾಯ್ತಾ ಇದ್ವಿ. ಓ ಮೈ ಗಾಡ್, ಇದೆಲ್ಲ ಹೊಲ ಸಕ್ಕತ್ತಾಗಿದೆ. ಅದೇನು ಗೊತ್ತಾ, ಗಾಡ್ ಸೆಷನ್ನು ನನಗೆ ಎದೊಳಗೆ ಆಗ್ತಾಯಿಲ್ಲ, ಎದ್ರೆ ವಾಮಿಟ್ ಆಗುತ್ತೆ ಅಂತ ಬಗ್ಗಿದ್ದೀನಿ. ನಾವು ಎಲ್ಲಿದ್ದೀವಿ ಗೊತ್ತಾ? ಮಲೆನಾಡ ಮಡಿಕೇರಿಯಲ್ಲಿದ್ದೀವಿ. ಅಲ್ಲಿ ನನ್ನ ಫ್ರೆಂಡು ಕೊನೆಗೂ ಬಂದು ಅಲ್ಲೇ ನೋಡಬೇಕು ಅಂತ ನಾವು ಅಂದ್ಕೊಂಡಿದ್ದೆವು. ಅವ್ರ ಹಸ್ಬೆಂಡು ವಿಲೋಣ. ಹಾಯ್ ಫೈನಲಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಈ ಬಂಧನ ನಂಗೆ ಆಗ್ತಾ ಇಲ್ಲ. ಮೊದಲೇ ನನಗೆ ಥಂಡಿ, ಆ ಬಸ್ಸಲ್ಲೇ ನನಗೆ ಫುಲ್ ಚಳಿ ಆಗ್ತಿತ್ತು. ಇವಾಗ ಇನ್ನು ಜಾಸ್ತಿ ಆಗ್ತಿದೆ. ತುಂಬ ಚೆನ್ನಾಗಿದೆ, ಬನ್ನಿ ಇನ್ನೂ ನೋಡೋಣ ಹೆಂಗಿದೆ ಅಂತ ಇವರು. ದೇವ್ರೆ, ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಮಲೆನಾಡ ಊರು ಮಡಿಕೇರಿನಲ್ಲಿದ್ದೀವಿ. ದಿಸ್ ಇಸ್ ದ ವ್ಯೂ. ನಾವು ಬಸ್ಸಲ್ಲಿ ಬರಬೇಕಾದ್ರೆ ವ್ಯೂ ಸಕ್ಕತ್ತಾಗಿ ಬಂದಿತ್ತು. ಇದು ಇವ್ರ ಮನೆ ಇರೋದು ಯಶು ಮನೆ. ಸೊ ಅಲ್ಲಿಂದ ನಾವು ಸ್ವಲ್ಪ ಆಟೋದಲ್ಲಿ ಹೋಗಬೇಕಾಗುತ್ತೆ ಮುಂದೆ. ಇವಾಗ ಇಲ್ಲಿ ಇನ್ನೂ ಚಳಿ ಕಮ್ಮಿ ಅಂತೆ, ಬಟ್ ನಮಗೆ ಇದು ಚಳಿ ಹೆಂಗಿದೆ ಅಂದರೆ ಅಪ್ಪ ಅಷ್ಟು ಚಳಿ ಇದೆ. ನೋಡಿ, ದ ವ್ಯೂ ಇಸ್ ವೆರಿ ಬ್ಯೂಟಿಫುಲ್. ಹೆಂಗಿದೆಯಾ ಯಶು ನೀನು ಇಲ್ಲಿ? ಹಂಗೆ ಅಡ್ಜಸ್ಟ್ ಆಗ್ತಿದೆ ಅಲ್ಲ, ಅವಳು ಇದ್ದು ಅಭ್ಯಾಸ ಆಗಿದೆ. ಗೌತು, ಅಯ್ಯೋ ಚಳಿಗೆ ಹೆಂಗಿದೆಯಾ ನೋಡು, ಎಲ್ಲ ತಗೊಂಡು ಅಮ್ಮ ಫೈನಲಿ ಯಶು ಮನೆಗೆ ಬಂದ್ವಿ. ಅವಾಗ ಜನವರಿಲಿ ಬಂದ್ರೆ ಏನ್ ಮಾಡ್ತೀರಾ? ಅಯ್ಯಯ್ಯೋ ಅಷ್ಟೇ ನಾನಂತೂ. ಡಿಸೆಂಬರ್ ಜನವರಿ ಜೂನ್ ಜುಲೈಲಿ ಬರ್ಬೇಕು. ಇದ್ದು ಹೆಂಗಿದೆ ಅಂದರೆ
ವರ್ಡ್ಸ್ ಇಲ್ಲ ಹೇಳೋದಕ್ಕೆ. ಗೌತು ವೆಲ್ಕಮ್ ಟು ಯಶು. ನೋಡು ಅವಳು ಹೇಳ್ಬೇಕು, ನಾನು ಹೇಳ್ತಾ ಇದ್ದೀನಿ ಅಂತ. ಅಣ್ಣ ಹಾಯ್ ಮಾಡಿ. ಯಶು ಹಾಯ್ ಮಾಡು. ಹಾಯ್ ಆಂಟಿ. ಯಶು ಮನೆ ಇದು. ಎಷ್ಟು ಚೆನ್ನಾಗಿದೆ ಅಲ್ವಾ ಯಶು? ಹಾಯ್ ಮಾಡು. ಎಷ್ಟು ಖುಷಿ ಆಗ್ತಿದೆ ನಾವು ಬಂದಿರೋದಕ್ಕೆ. ಆಂಟಿ ಹಾಯ್ ಮಾಡಿ. ಚೆನ್ನಾಗಿದ್ದೀರಾ? ಗೌತು ಚೆನ್ನಾಗಿದೆಯಾ? ಮಡಿಕೇರಿ ನೋಡಲು ಫ್ಲವರ್ ಗಾರ್ಡನ್ ಎಲ್ಲ ಅಲ್ವಾ? ಎಷ್ಟು ಚೆನ್ನಾಗಿದೆ. ನಾವು ಒಂದ್ ಸ್ವಲ್ಪ ಟೀ ಕುಡ್ದು ಆಮೇಲೆ ನಾವು ಬರ್ತೀವಿ, ನಿಮಗೆ ಸಿಗ್ತೀವಿ. ಯಶು ಮನೆ ಎಲ್ಲ ತೋರಿಸ್ತೀವಿ ಹಿಂದೆಗಡೆ ಎಲ್ಲ ಹೆಂಗಿದೆ ಅಂತ. ಈಗ ಯಶು ನಮಗೆ ಕಾಫಿ ಮಾಡಿಕೊಟ್ಟಿದ್ದಾಳೆ, ಅದು ಮಸಾಲ ಚಾಯ್. ನಾನೇ ಹೇಳ್ಕೊಟ್ಟಿದ್ದು ಹೆಂಗ್ ಮಾಡಬೇಕು ಅಂತ. ಆಹಾ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಈ ವೆದರ್ಗೆ ನೋಡಿ ನೀವು ಹೇಗಿದೆ ಅಂತ. ಮೈ ಗಾಡ್ ಯಶು, ದಿಸ್ ಇಸ್ ಬ್ಯೂಟಿ. ಹೇಗಿದೆಯಾ ನೀನಿಲ್ಲಿ? ಅಲ್ಲ ನಿಜ. ಇಲ್ಲಿ ನೋವಾದ್ರು, ಇಲ್ಲಿ ಎಷ್ಟೇ ನಮಗೆ ಟೆನ್ಷನ್ ಆದ್ರೂ ಈ ಒಂದು ಜಾಗ, ಆ ಪ್ಲೇಸ್ ನಮಗೆ ಅಷ್ಟು ನೆಮ್ಮದಿ ಕೊಡುತ್ತೆ. ಮಾನ ಮರೆಯೋದಿಲ್ಲ. ನೀನು ಬ್ರಷ್ ಮಾಡ್ದಿರ ಕುಡಿತಾ ಇದೀಯಾ? ಏನಾಗುತ್ತದಲ್ಲ ಅಷ್ಟೇ. ಇಬ್ರು ಮಕ್ಕಳು ತಾಯಿ ಆಗಿದೆಯಾ? ಬ್ರಷ್ ಮಾಡ್ದಿರ ಕಾಫಿ ಕುಡಿತಾ ಇದೀಯಾ? ನಾನಂತೂ ನನಗಿನ್ನ ಮದ್ವೆ ಇಲ್ಲ ಅಪ್ಪ. ಹುಲಿ ಯಾವತ್ತು ಬ್ರಷ್ ಮಾಡಲ್ಲ. ಇದು ಕಾಫಿ ಪ್ಲಾಂಟ್. ಹಿಮ ಬೀಳ್ತಿರೋದು ಗೊತ್ತಾಗ್ತಾ ಇದೆ. ಅದು ನೋಡು ಬೀಜ. ಓ ಮೈ ಗಾಡ್. ಬೀಜ ಇದು ಕಾಫಿದಾ? ಒಳಗಡೆ ನೋಡು ಹೆಂಗಿದೆ ಗೌತು. ನೋಡಿ ಸ್ಟೆಪ್ಸ್ ಅಲ್ಲಿದೆ ಕಣೆ. ಆ ಸ್ಟೆಪ್ಸ್ ನೋಡಿದೆ ನಾನು. ಇಲ್ಲಿ ಜೇಡ್ರ ಬಳೆ ಕಟ್ಟೈತೆ. ಈ ಆಟೋ ಇತ್ತು. ಇದು ಜೇಡ್ರ ಬಲೆ ಕಟ್ಟಿದೆ. ಕಾಣಿಸ್ತಿದೆಯಾ ನಿಮ್ಗೆಲ್ಲರಿಗೂ? ಕಾಣಿಸ್ತಾ ಇದೆಯಾ? ಇದ್ರಲ್ಲಿ ಗಿಡಗಳು ಇಟ್ಟಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ಏನ್ ಗಿಡ ಅದು? ಫ್ಲವರ್ ಇರೋದು? ಏಂಜಲ್ಸ್ ಟ್ರಂಪೆಟ್. ನೆಕ್ಸ್ಟ್ ಇದು ದಾಸವಾಳ ಅಲ್ಲ? ರೋಸ್ ಹೂವ, ರೋಸ್ ಗಿಡ. ಆಮೇಲೆ ಇದು ಫ್ಲವರ್, ನಾರ್ಮಲ್ ಫ್ಲವರ್, ಎಲೆಯಲ್ಲಿ ಕಲರ್ ಬರೋದು. ಇದು ಗಾಂಧಾರಿ. ಮೆಣಸಿನ್ಕಾಯನಾ? ಮೆಣಸಿನ್ಕಾಯಿ, ಮೆಣಸಲ್ಲ, ಮೆಣಸಿನ್ಕಾಯಿ. ನೋಡಿ ಇದು ಗಾಂಧಾರಿ ಮೆಣಸಿನಕಾಯಿ ಅಂತ ಹೇಳ್ತಾರೆ ಇದನ್ನ. ನೆಕ್ಸ್ಟ್ ಹಂಗೆ ಇದು ಹಿಂಗೆ ಎಲೆ ಅಡಿಕೆ ತರ, ಇದು ಎಲೆ ತರ ಇದೆ. ಮೆಣಸಿಂದ ಇದು. ಇದು ಕಾಫಿ. ಕಾಫಿ ಏನ್? ಕಾಫಿ ಪೌಡರ್, ಕಾಫಿ ಗಿಡ. ಗಿಡ ಬರುತ್ತಾ ಕಾಫಿ? ಒಂದು ಗಿಡ ಇಲ್ಲಿದೆ. ಏನ್ ಹೇಳಿದ್ರಿ ನೀವು? ಕಾಫಿ ತೋಟ ಅಲ್ಲಿದೆ, ಅದ್ರಲ್ಲಿ ಒಂದು ಗಿಡ ಇಲ್ಲಿದೆ ಅಂತ. ಓಕೆ ಮ್ಯಾಮ್, ಇಲ್ಲಿದೆ ನೋಡಿ. ದಿಸ್ ಇಸ್ ಮೆಣಸು. ಕಪ್ಪು ಮೆಣಸು ಬರುತ್ತಲ್ಲ ಅದ ಬ್ಲಾಕ್ ಮಾಡ್ತಾರೆ. ಅದ್ರಲ್ಲಿ ಇನ್ನೂ ಚೆನ್ನಾಗಿದೆ ನೋಡಿ. ಇದನ್ನ ಒಣಗಿಸ್ತಾರ? ಅದ್ರಲ್ಲಿ ಚೆನ್ನಾಗಿದೆ. ಓಕೆ ಓಕೆ. ಒಣಗಿಸ್ತಾರ. ಅದು ಹೆಂಗೆ? ಇರು, ಇಲ್ಲಿ ಯಾವ್ದು ಉದ್ರ ಬಿದ್ರೆ ಹೇಳ್ತೀನಿ. ನೀನೇ ಉದುರ್ಸ್ ನೋಡೋಣ. ಅದು ಇದು ದೇವ್ರ ಕಾಡು ಅಂದ್ರೆ ದೇವ್ರ ಇರೋದಾ? ಕಾಡನ್ನ ಕಾಪಾಡ್ಬೇಕಂತ ಒಂದ್ ಸ್ವಲ್ಪ ಮಾಡಿ ಇಟ್ಬಿಟ್ಟಿರ್ತಾರೆ. ಕೊಡಗು ಕಡೆ ಪೂರ್ತಿ ಒಂದೊಂದು ಊರಲ್ಲೂ ನೋಡು, ಒಂದೊಂದು ಊರಲ್ಲೂ ದೇವ್ರ ಕಾಡು ಇರುತ್ತೆ. ಇದು ದೇವ್ರ ಕಾಡಾ? ಇದನ್ನ ದೇವ್ರ ಕಾಡು ಅಂತಾರಂತೆ. ಈ ಕೂರ್ಗಲ್ಲಿ ಒಂದೊಂದು ಊರಲ್ಲೂ ಒಂದೊಂದು ಜಾಗನ ದೇವ್ರ ಕಾಡು ಅಂತ ಮಾಡಿರ್ತಾರಂತೆ, ರಿಸರ್ವ್ ಮಾಡಿರ್ತಾರಂತೆ. ಗಾಂಧಾರಿ ಮೆಣಸು. ಇಲ್ಲೊಂದಿದೆ ನೋಡಿ. ಹೌದು. ನೆಕ್ಸ್ಟ್
ನಂಗೆ ತುಂಬ ಖುಷಿ ಆಗ್ತಿದೆ. ನೋಡು ಆಯ್ತು ಹೋಯ್ತು. ಇದು ಮೆಣಸು ಅಂತಲ್ವಾ ನಾವು ನೋಡಿದ್ವಿ, ಬಟ್ ಇದನ್ನ ಒಂದು ಕಿತ್ತಿದ್ದೀನಿ, ಬೇಜಾರು ಮಾಡ್ಕೊಂಬೇಡ ತೋರ್ಸಕ್ಕೆ. ಏ ಉಜ್ಜು ಬಾರೆ, ಹೇಳಿದೆ ತಾನೇ ಉಜ್ಜು. ಉಜ್ಜೋದಲ್ಲ ಕಡೆ, ಉಜ್ಜದಲ್ಲ ಉಜ್ಬೇಕು ಅಂತ ಹೇಳಿದ ಅಲ್ಲೇ ಹಿಡ್ಕೋ, ಬಿಸಿಲು ಬರ್ತದೆ, ಇಕ್ಕು ಒಣಗ್ಸು. ಅದು ಹಸಿದು ತಿನ್ಬೋದು, ಒಳ್ಳೇದು, ಕಾಫಿಗೆಲ್ಲ ಒಳ್ಳೇದು, ಖಾರವಾಗಿರುತ್ತೆ. ಇದಲ್ಲ ನಮ್ಮೂರಲ್ಲಿ ಹೆಂಗೂ ಬಿಸಿಲು ಇರುತ್ತೆ. ಒಣಗಿಸಿ ನಾನು ನಿಜ ತೋರಿಸ್ತೀನಿ. ಏನಮ್ಮ ಮಾಡ್ಕೊಳ್ತೀಯ? ಹಾಗೆ ಹಸಿ ತಿನ್ಬಿಟ್ಟು ಕಾಫಿ ಕುಡಿ, ಟೇಸ್ಟ್ ನೋಡು, ಕಾಫಿ ಟೇಸ್ಟ್ ಚೇಂಜ್ ಆಗುತ್ತೆ. ಅಯ್ಯಯ್ಯೋ ಹಾಗೆ ತಿನ್ನೊಂದು, ಬೇಡ. ಖಾರ ಇರಲ್ಲ ಅದು. ತಿನ್ನು ಒಂಚೂರು ತಿನ್ನು. ಓಕೆ, ಟ್ರೈ ಮಾಡ್ತಾ ಇದ್ದೀನಿ ಅಣ್ಣ ಹೇಳೋದಕ್ಕೋಸ್ಕರ. ಕಾಫಿ ಕುಡಿ. ಸ್ಪೈಸಿ ಮೆಣಸು ಇವಾಗ ಏನಂದ್ರೆ ಅದನ್ನ ಚೆನ್ನಾಗಿರುತ್ತೆ. ಸ್ಪೈಸಿ ಸ್ಪೈಸಿ